ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ KPSC ಆಗಿರ್ಬೋದು, UPSC ಆಗಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅಥವಾ ನೀವು ಈಗ ಕೇಂದ್ರ ವಿದ್ಯಾಲಯದ ಆಗಿರ್ಬೋದು, ಯಾವುದೇ ಒಂದು CET ಟೀಚರ್ಸ್ಗೆ CET ಒಂದು ಮಾಡ್ತಾರಲ್ಲ, ಅದಕ್ಕೆ CET ಇರ್ಬೋದು. ಈ ಥರದ ಯಾವ್ದಾದ್ರು CETಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ನಿಮಗೆ ಆಪ್ಟಿಟ್ಯೂಡ್ ಟೆಸ್ಟ್ದು ಒಂದು ಪೇಪರ್ ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟು ಮತ್ತು ಜನರಲ್ ನಾಲೆಡ್ಜು. ಅದರಲ್ಲಿ ನಿಮಗೆ ಕೆಮಿಸ್ಟ್ರಿ ಕ್ವಶನ್ಸು ತುಂಬ ಇರುತ್ತೆ. ಆ ಯಾವ್ಯಾವುದು ಕೆಮಿಸ್ಟ್ರಿ ಕ್ವಶನ್ಸ್ ಇದೆಯಲ್ಲ ಅದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಸೀರೀಸ್ನ ಮಾಡ್ತಾ ಇದ್ದೀವಿ. ಸೊ ಆ ಸೀರೀಸಲ್ಲಿ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 7ನೇ ಸೀರೀಸು, ಸೆಟ್ ನಂಬರ್ 7 ಅಂತ, ಆ್ಯಸಿಡ್ ಇನ್ ಎವ್ರಿಡೇ ಲೈಫ್. ಇದ್ರ ಯೂಶಲಿ ಈ ಥರ ಎಕ್ಸಾಮ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವ ಥರ ಕ್ವಶನ್ಸ್ನ ಅವರು ಕೇಳ್ತಾರೆ ಅಂದರೆ, ಕೇಂದ್ರ ವಿದ್ಯಾಲಯ ಆಗಿರ್ಬೋದು, ಗೌರ್ಮೆಂಟ್ ಟೀಚರ್ಸ್ CET ಎಕ್ಸಾಮ್ಸ್ ಇರ್ಬೋದು, ಅದರೆಲ್ಲ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಇರೋ ಅಂಥದ್ದು ಕೆಮಿಸ್ಟ್ರಿ ರಿಲೇಟೆಡು, ಜನರಲ್ ಆ್ಯಪ್ಟಿಟ್ಯೂಡ್, ಆ ಥರದ್ದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೊಗೊಂಡು ಅದನ್ನು ಬೇರೆ ಬೇರೆ ಟಾಪಿಕ್ ಥರ ನಾನು ಸೆಗ್ರಿಗೇಟ್ ಮಾಡಿಕೊಂಡು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ನೀವು ಸಿಲೆಬಸ್ ನೋಡಬೇಕಾಗುತ್ತೆ. ಸ್ಮಾರ್ಟಾಗಿ ಓದೋದು ಅಂತಂದರೆ ಹೇಗೆ ಅಂದರೆ, ಸಿಲೆಬಸ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ, ಯಾವ ಥರ ಪ್ರಿಪೇರ್ ಆಗಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ನೆಟ್ಗೆ ಹೋದರೆ, ಇಂಟರ್ನೆಟ್ಗೆ ಹೋದರೆ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಸಿಗುತ್ತೆ, ಪ್ಯಾಟ್ರನ್ ಸಿಗುತ್ತೆ, ಬೇರೆಯವರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರೋದು ಸಿಗುತ್ತೆ. ಹಾಗಾಗಿ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ಈಸಿ ಆಗುತ್ತೆ. ದಿನಕ್ಕೆ 10 ಕ್ವಶನ್ ಥರ ನೀವು ಓದ್ಕೊಂಡ್ರು ಬೇಕಾದಷ್ಟು, ಅಂದರೆ ಎವ್ರಿಡೇ ಕೂತ್ಕೊಂಡಿದ್ದಾಗ ಅದನ್ನೇ 24 ಗಂಟೆ ಓದ್ತೀವಿ ಅನ್ನೋದಕ್ಕಿಂತ ಎವ್ರಿಡೇ ನಿಮ್ದು ಏನು ಮಾಡ್ಕೋಬೇಕು, ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎ ಪಾಯಿಂಟ್. ಸೊ ಎವ್ರಿಡೇ ನಾನೊಂದು 10 ಕ್ವಶನ್ ಓದ್ತೀನಿ, ಒಂದು 20 ಕ್ವಶನ್ ಓದ್ತೀನಿ. ನಾನು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಬ್ಯಾಂಕಿಂಗಾದರೆ ಯಾವ ಥರ ಕ್ವಶನ್ ಪೇಪರ್ ಇರುತ್ತೆ, ರೈಲ್ವೇಸ್ಗಾದರೆ ಯಾವ ಥರ ಕ್ವಶನ್ ಪೇಪರ್ ಇರುತ್ತೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ, ಅದರಲ್ಲೂ ಎಷ್ಟೊಂದು ಥರ ಪೋಸ್ಟ್ಗಳಿರ್ತವೆ. KPSC ಆಗಿರ್ಬೋದು, UPSC ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ನೀವು ಮಾಡ್ತೀರಾ ಅಂದರೆ ಫಸ್ಟು ಸಿಲೆಬಸ್ ನೋಡಬೇಕು, ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡಬೇಕು, ವೆದರ್ ಇಟ್ಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆಯಾ, ಲೆಂತ್ ವೈಸ್ ಕ್ವಶನ್ಸ್ ಇದೆಯಾ, ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು, ಓಲ್ಡ್ ಕ್ವಶನ್ ಪೇಪರ್ನ ನೋಡಬೇಕು, ಪ್ರತಿಯೊಂದು ಟಾಪಿಕ್ಗೂ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಅದನ್ನು ನೋಡಬೇಕು. ಆ ರೀತಿಯಾಗಿ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆಯಲ್ಲ, ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಲೈಫ್ ಫಾರ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಈಗ ಅಕಾರ್ಡಿಂಗ್ ಟು ದಿ Bosten-Lowry conceptual definition of acids and bases, which of the following chemical species act as a conjugate acid of an hydrogen sulfate ion ಅಂತ ಕೇಳಿದ್ದಾರೆ. ಇದು HSTR ಹೈಸ್ಕೂಲ್ ಸಿಲೆಬಸ್ ಎಕ್ಸ್ಪ್ಯಾನ್ಷನಲ್ಲಿ ಕೇಳಿದ್ದಾರೆ. ಸಲ್ಫೇಟ್ ಅಯಾನ್ ಕೇಳಿದ್ದಾರೆ, H2SO4 ಕೊಟ್ಟಿದ್ದಾರೆ, HO3+ ಕೊಟ್ಟಿದ್ದಾರೆ, OH- ಅಯಾನ್ ಕೊಟ್ಟಿದ್ದಾರೆ. ಸೊ ಆ್ಯಸಿಡ್ ಅಂತಂದರೆ ಅದನ್ನು ಬೇರೆ ಬೇರೆ ಥರ ಡಿಫೈನ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಲಾರೆನ್ ಆ್ಯಂಡ್ ಬ್ರಾನ್ಸ್ಟೆಡ್ ಆ್ಯಂಡ್ ಲೌರಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟಲ್ಲಿ ಹೇಗೆ ಅಂತಂದರೆ, ಕಾಂಜುಗೇಟ್ ಆ್ಯಸಿಡ್ ಆಫ್ ಎನಿ ಸ್ಪೀಶೀಸ್, ಯು ಮಸ್ಟ್ ಆ್ಯಡ್ 1 proton to that species. When the hydrogen sulfate accept H+ ion, it marks into a neutral sulfuric acid. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಅಕಾರ್ಡಿಂಗ್ ಟು ದಿ Bosten-Lowry conceptual definition of acids and bases, which of the following chemical species act as a conjugate acid of hydrogen sulfate ಅಯಾನ್ HSO4- ಕೇಳ್ತಾ ಇದ್ದಾರೆ. HSO4- ಒಂದು ಪ್ರೋಟಾನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, H2SO4 ಆಗುತ್ತೆ. ಆ್ಯಸಿಡ್ ಅಂದರೆ ಏನು, ಆ್ಯಸಿಡ್ ಅಂದರೆ ಏನು, ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ H+ ಅಂತ, ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ H+, ಅದನ್ನು ನಾವೇನಂತ ಕರಿತೀವಿ, ಆ್ಯಸಿಡ್ ಅಂತ ಕರಿತೀವಿ. ಆದರೆ ಲಾರಿ ಆ್ಯಂಡ್ ಬ್ರಾನ್ಸ್ಟೆಡ್ ಕಾನ್ಸೆಪ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಆ್ಯಸಿಡ್ನ ಕೊಡ್ತಾ ಇದೆ, ರಿಲೀಸ್ ಮಾಡ್ತಾ ಇದೆ ಪ್ರೋಟಾನ್ ಅಂದರೆ, ಇನ್ನೊಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿರಬೇಕು. ಯಾವುದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಲ್ಲ ಅದಕ್ಕೆ ನಾವು ಏನಂತ ಕರೆದ್ರು, ಕಾಂಜುಗೇಟ್ ಆ್ಯಸಿಡ್ ಅಂತ ಕರೆದ್ರು. ಸೊ ಹಾಗಾಗಿ ಕಾಂಜುಗೇಟ್ ಆ್ಯಸಿಡ್ ಫಾರ್ HSO4- ಏನಾಗುತ್ತೆ ಅಂದರೆ H2SO4 ಆಗುತ್ತೆ. ಆದರೆ ನೀವು SO4 ತೊಗೊಂಡ್ರೆ ಅಲ್ಲೂ ಅಡಿಷನ್ ಆಗುತ್ತೆ, ಆದರೆ ಫಾರ್ಮ್ ಆಗೋವಂಥದ್ದು ಏನಾಗುತ್ತೆ, HSO4- ಆಗುತ್ತೆ. ಫಾರ್ಮ್ಡ್ ಬೈ ರಿಮೂವಿಂಗ್ ಎ ಪ್ರೋಟಾನ್, ಕಾಂಜುಗೇಟ್ ಬೇಸ್ ಆಗುತ್ತೆ. ಅದು HSO4- ಏನಾಗುತ್ತೆ, ಕಾಂಜುಗೇಟ್ ಬೇಸ್ ಆಗುತ್ತೆ. ಹಾಗಾಗಿ ಆನ್ಸರ್ ಈಸ್ H2SO4 ಅಂತ ಆಗುತ್ತೆ.
ಅದೇ ಥರ ವಾಟ್ ಈಸ್ ಅನ್ ಆಕ್ಟಿವ್ ಕಾಂಪೊನೆಂಟ್ ಜನರೇಟೆಡ್ ವೆನ್ ಅನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಕ್ರಶ್ಡ್ ಎಗ್ಶೆಲ್ಸ್ ಅಂತ ಕೇಳ್ತಾ ಇದ್ದಾರೆ. ಈಗ ಆ್ಯಸಿಡ್ ಯಾವುದೋ ಒಂದು ಆ್ಯಸಿಡು ಕ್ರಶ್ಡ್ ಎಗ್ಶೆಲ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವುದು ಕೊಡುತ್ತೆ? ನಿಮಗೆ ಗೊತ್ತು, ಯಾವುದೇ ಒಂದು ಆ್ಯಸಿಡು ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವಾಗೂ ಅದು ಹೈಡ್ರೋಜನ್ನ ಕೊಡುತ್ತೆ. ಅದೇ ರೀತಿ ಎಗ್ಶೆಲ್ಸ್ ಜೊತೆಗೆ ಆ್ಯಸಿಡ್ ರಿಯಾಕ್ಟ್ ಆದಾಗ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋಜನ್ ಗ್ಯಾಸ್ ದಟ್ ಬರ್ನ್ಸ್ ಕ್ಲೀನ್ಲಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ದಟ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಡಿಸ್ಪ್ಲೇಯಿಂಗ್ ಬ್ರೌನ್ ಫ್ಯೂಮ್ಸ್, ಆಕ್ಸಿಜನ್ ಗ್ಯಾಸ್ ದಟ್ ಆಕ್ಸಿಲರೇಟ್ ಬರ್ನಿಂಗ್. ಇದನ್ನು ನೀವು ಡೇ ಟು ಡೇ ಲೈಫಲ್ಲಿ ನೋಡಿರ್ತೀರ ಹೇಗೆ ಆಗಿರುತ್ತೆ ಅಂತ. ಸೊ ಆನ್ಸರ್ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಯಾಕೆ ಅಂತಂದರೆ ಆ ಎಗ್ಶೆಲ್ಸ್ ಯಾವುದರಿಂದ ಮಾಡಿರ್ತಾರೆ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಿರುತ್ತೆ. ಅನಿಮಲ್ ಎಗ್ಶೆಲ್ಸ್ ಆರ್ ಕೆಮಿಕಲಿ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. When any standard acid react with a metal carbonate or metal hydrogen carbonate, ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಥವಾ ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಜೊತೆಗೆ ಅಥವಾ ಯಾವುದೇ ಒಂದು ಕಾರ್ಬೊನೇಟು ಬೈಕಾರ್ಬೊನೇಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ always they're going to decompose and they're going to give a carbon dioxide gas. ಫಾರ್ ಎಕ್ಸಾಂಪಲ್ ಇಲ್ಲೇನಾಗ್ತಿದೆ, CaCO3 HCl ಜೊತೆಗೆ ರಿಯಾಕ್ಟ್ ಆಗ್ತದೆ. ಎನಿ ಆ್ಯಸಿಡ್ ತೊಗೋಬೋದು ನೀವು, ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೋಬೋದು, ನೈಟ್ರಿಕ್ ಆ್ಯಸಿಡ್ ತೊಗೋಬೋದು, ಫಾಸ್ಫೋರಿಕ್ ಆ್ಯಸಿಡ್ ತೊಗೋಬೋದು. ಯಾವುದೇ ಒಂದು ಆ್ಯಸಿಡ್ ಜೊತೆಗೆ ಮೆಟಾಲಿಕ್ ಆ್ಯಸಿಡ್, ಮಿನರಲ್ ಆ್ಯಸಿಡ್ ಜೊತೆಗೆ ಅದು ರಿಯಾಕ್ಟ್ ಮಾಡಿದಾಗ ಯಾವಾಗೂ ಅದೇನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕೊಡುತ್ತೆ. ಹಾಗಾಗಿ ಸೆಕೆಂಡ್ ಆನ್ಸರ್ ಇಸ್ ದಿ ಕರೆಕ್ಟ್ ಆನ್ಸರ್. ದಿಸ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಕ್ರಿಯೇಟ್ ಎ ಬಬಲ್ಸ್ ಆ್ಯಂಡ್ ಈಲ್ಡ್ ಎ ಮಿಲ್ಕಿ ಪ್ರಿಸಿಪಿಟೇಷನ್ ವೆನ್ ಪಾಸ್ ಥ್ರೂ ಎ ಕ್ಲಿಯರ್ ಲೈಮ್ ವಾಟರ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಗ್ಯಾಸ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆಪ್ಷನ್. ವಾಟ್ ಈಸ್ ವೈ ಟಾಟಾರಿಕ್ ಆ್ಯಸಿಡ್ ಸಿಸ್ಟಮ್ಯಾಟಿಕಲಿ ಮಿಕ್ಸ್ಡ್ ವಿತ್ ಸೋಡಿಯಂ ಬೈಕಾರ್ಬನೇಟ್ ಟು ಮ್ಯಾನುಫ್ಯಾಕ್ಚರ್ ಕಮರ್ಷಿಯಲ್ ಡೊಮ್ಯಾಸ್ಟಿಕ್ ಬೇಕಿಂಗ್ ಪೌಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಅಗೇನ್ ನಿಮಗೆ ಬೇಕಿಂಗ್ ಪೌಡರ್, ವಾಷಿಂಗ್ ಪೌಡರ್ ಇದೆಲ್ಲ ಗೊತ್ತಿರಬೇಕಾಗತ್ತೆ. ಸೋಡಿಯಂ ಕಾರ್ಬನೇಟು, ಸೋಡಿಯಂ ಬೈಕಾರ್ಬನೇಟ್ ಅಂದರೆ ಗೊತ್ತಿರಬೇಕಾಗತ್ತೆ. ಸೋಡಿಯಂ ಕಾರ್ಬನೇಟ್ ಅಂದರೆ Na2CO3, ಅದಕ್ಕೆ ನಾವು ಸೋಡಿಯಂ ಕಾರ್ಬನೇಟ್ ಅಂತ ಹೇಳ್ತೀವಿ. ಸೋಡಿಯಂ ಬೈಕಾರ್ಬನೇಟ್ ಅನ್ಬೋದು ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತ ಹೇಳ್ತಾರೆ. NaHCO3 ಅಂತ ಹೇಳ್ತಾರೆ. ನಿಮ್ಮದು ಬೇಕಿಂಗ್ ಪೌಡರ್ ಏನಿದೆಯಲ್ಲ ಅದು ಸೋಡಿಯಂ ಕಾರ್ಬನೇಟ್ ಇರುತ್ತೆ. ಆದರೆ ನಿಮಗೆ ಬೇಕಿಂಗ್ ಪೌಡ್ರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಟಾಟಾರಿಕ್ ಆ್ಯಸಿಡ್ನ ಆ್ಯಡ್ ಮಾಡಿರ್ತಾರೆ. ಬೇಕಿಂಗ್ ಪೌಡರಲ್ಲಿ ನಿಮ್ಗೆ ಏನಾಗಿರುತ್ತೆ, ಅಲಾಂಗ್ ವಿತ್ ಸೋಡಿಯಂ ಬೈಕಾರ್ಬನೇಟ್ ಟಾಟಾರಿಕ್ ಆ್ಯಸಿಡ್ ಇರುತ್ತೆ. ಎರಡೂ ಇದ್ದಾಗ ಅದನ್ನು ನಾವೇನಂತ ಕರಿತೀವಿ, ಬೇಕಿಂಗ್ ಪೌಡರ್ ಅಂತ ಕರಿತೀವಿ. ಇಲ್ಲ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಬೇಕಿಂಗ್ ಸೋಡಾ ಅಂತ ಕರೀತಾರೆ. ಎರಡು ಪದ ಯೂಸ್ ಮಾಡ್ತಾರೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಅಂತಂದರೆ ಬರೀ ಸೋಡಿಯಂ ಕಾರ್ಬನೇಟ್ ಅಥವಾ ಬೈಕಾರ್ಬನೇಟ್ ಇರುತ್ತೆ. ಆದರೆ ನೀವು ಇದನ್ನು ಕನ್ಸಿಡರ್ ಮಾಡಿದ್ರೆ ಬೇಕಿಂಗ್ ಪೌಡರ್ ಅಂದರೆ ಅಲಾಂಗ್ ವಿತ್ ಸೋಡಿಯಂ ಕಾರ್ಬನೇಟ್, ಬೈಕಾರ್ಬನೇಟ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಟಾಟಾರಿಕ್ ಆ್ಯಸಿಡ್. ಸೊ ಹಾಗಾಗಿ ನಿಮಗೆ ಅದರದ್ದು ಡಿಫ್ರೆನ್ಸು ಗೊತ್ತಿರಬೇಕಾಗತ್ತೆ. ಬೇಕಿಂಗ್ ಪೌಡರ್ ಅಂದರೆ ಬೇರೆ ಇದೆ, ಬೇಕಿಂಗ್ ಸೋಡಾ ಅಂತಂದರೆ ಬೇರೆ ಇದೆ. ಸೊ ಅವ್ರು ಏನು ಆಪ್ಷನ್ ಕೊಟ್ಟಿದ್ದಾರೆ, ಇಟ್ ಆಕ್ಟ್ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಟು ಬ್ಲೀಚ್ ದಿ ಫ್ಲೋರ್ ವೈಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಟ್ ಡೈರೆಕ್ಟ್ಲಿ ರಿಯಾಕ್ಟ್ ವಿತ್ ಫ್ಲೋರ್ ಪ್ರೋಟೀನ್ಸ್ to artificially increase the shelf life of the bread ಅಂತ ಹೇಳ್ತಾರೆ. It neutralizes the bitter taste of sodium carbonate produced during heating. It lowers the temperature required to activate the leveling process. ಸೊ ಲೆವೆಲಿಂಗ್ ಪ್ರೋಸೆಸ್ ಅಂದರೆ ಏನು, ಉಬ್ಬು ಅಂಥದ್ದು. ನೀವೀಗ ಇದನ್ನು ಯೂಶಲಿ ಏನು ಮಾಡ್ತೀವಿ ನಾವು, ಬೇಕಿಂಗ್ ಪೌಡರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಮ್ಮದು ಡೌ ಏನಿದೆಯಲ್ಲ ಅದು ರೈಸ್ ಆಗಲಿದೆ. ಯಾಕೆ ರೈಸ್ ಆಗುತ್ತೆ, ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅದನ್ನು ನೀವು ಇಟ್ಟಾಗ ಏನಾಗುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹಾಗಾಗಿ ನಿಮ್ಮ ಡೌ ಏನಾಗುತ್ತೆ ಅಂತಂದರೆ ದಪ್ಪ ಆಗುತ್ತೆ, ಊದ್ಕೊಳ್ಳುತ್ತೆ. ಸೊ ಬಟ್ ಟೆಂಪ್ರೇಚರ್ ರೆಡ್ಯೂಸ್ ಮಾಡಲ್ಲ. ಹಂಗಾಗಿ ಡಿ ಆನ್ಸರ್ ಇಸ್ ನಾಟ್ ಕರೆಕ್ಟ್. ಇಟ್ ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಏನು ಮಾಡಲ್ಲ, ಫ್ಲೋರ್ನೇನು ಅದು ಬೆಳ್ಳಗೆ ಮಾಡೋದಿಲ್ಲ. ಇಟ್ ರಿಯಾಕ್ಟ್ಸ್ ವಿತ್ ದ ಫ್ಲೋರ್ ಪ್ರೋಟೀನ್ಸ್ ಆರ್ಟಿಫಿಷಿಯಲಿ ಇನ್ಕ್ರೀಸಸ್ ದಿ ಶೆಲ್ಫ್ ಲೈಫ್ ಆಫ್ ದಿ ಬ್ರೆಡ್. ಅದನ್ನು ಸುಳ್ಳಾಗುತ್ತೆ. ಹಾಗಾಗಿ ಆಪ್ಷನ್ ಯಾವುದು ಅಂದರೆ ಇಟ್ ನ್ಯೂಟ್ರಲೈಸಸ್ ದಿ ಬಿಟ್ಟರ್ ಟೇಸ್ಟ್ ಆಫ್ ಸೋಡಿಯಂ ಕಾರ್ಬನೇಟ್ ಪ್ರೊಡ್ಯೂಸ್ ಡ್ಯೂರಿಂಗ್ ಈಟಿಂಗ್. ಬೇಕಿಂಗ್ ಸೋಡಾ ಅಂತ ನಾವು ಏನು ಕರಿತೀವಿ ಅದು ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಆಗಿರುತ್ತೆ. ಅದು ಹೀಟ್ ಮಾಡಿದಾಗ ಈ ಡಿಕಂಪೋಸಸ್ ಸೋಡಿಯಂ ಕಾರ್ಬನೇಟು ಮತ್ತು ಕಾರ್ಬನ್ ಡೈಆಕ್ಸೈಡು ವಾಟರ್ನ ಕೊಡುತ್ತೆ. ಈ ಸೋಡಿಯಂ ಕಾರ್ಬನೇಟ್ ಏನಿದೆಯಲ್ಲ ಅದು ರೈಸ್ ಮಾಡುತ್ತೆ, ಬಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಬಿಟರ್ ಟೇಸ್ಟ್. ಆಫ್ಟರ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಹೀಟ್ ಮಾಡಿದಾಗ ಅದನ್ನು ಮುಚ್ಚಿಡ್ತಾರೆ, ಸ್ವಲ್ಪ ಬಿಸಿ ಇರುವಂಥ ಜಾಗಕ್ಕೆ ಇಡ್ತಾರೆ. ಯಾಕೆ ಅಂತಂದರೆ ಸೋಡಿಯಂ ಕಾರ್ಬನೇಟ್ ಬರುತ್ತೆ. ಆ ಸೋಡಿಯಂ ಕಾರ್ಬನೇಟು ಅದೇನಾಗಿರುತ್ತೆ, ಬಿಟ್ಟರ್ ಟೇಸ್ಟ್ನ ಕೊಡುತ್ತೆ.
ಅನ್ಪ್ಲೆಸೆಂಟ್ ಸ್ವಲ್ಪ ಕಹಿ ಕೊಡುತ್ತೆ. ಅದನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ಟಾಟಾರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾರೆ. ವೆನ್ ಟು ಫಿಕ್ಸ್ ದಿಸ್ ಫುಡ್ ಸೈಂಟಿಸ್ಟ್ ಕ್ರಿಯೇಟೆಡ್ ಎ ಬೇಕಿಂಗ್ ಪೌಡರ್ ವಿಚ್ ಕಂಬೈನ್ಸ್ ವಿತ್ ಬೇಕಿಂಗ್ ಸೋಡಾ ವಿತ್ ಅ ಡ್ರೈ ಸಾಲಿಡ್ ಆ್ಯಸಿಡ್ ಲೈಕ್ tartaric acid. When water is added to a batter, the tartaric acid reacts with bitter sodium carbonate, neutralizes into a tasteless, harmless sodium tartrate salt. It does not bleach flour, affects protein directly, or manipulate thermal degradation curves. ಹಂಗಾಗಿ ಆನ್ಸರ್ ಸಿ ಮತ್ತು ಡಿ ಅನ್ನೋಂಥದ್ದು ಸರಿ, ಎ ಮತ್ತು ಡಿ ಅಥವಾ ಬಿ ಏನಿದೆಯಲ್ಲ ಆನ್ಸರು ತಪ್ಪಾಗಿದೆ. ನೆನ್ಪಿಟ್ಕೋಬೇಕು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಅಂತಂದರೆ ಸೋಡಿಯಂ ಬೈಕಾರ್ಬನೇಟ್. ಬೇಕಿಂಗ್ ಪೌಡರ್ ಅಂದರೆ ಅಲಾಂಗ್ ವಿತ್ ಅ ಬೇಕಿಂಗ್ ಸೋಡಾ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಟಾಟಾರಿಕ್ ಆ್ಯಸಿಡ್. ಸೊ ನಾವು ಮನೇಲಿ ಕಿಚನಲ್ಲಿ ಯೂಸ್ ಮಾಡುವಂಥದ್ದು ಬೇಕಿಂಗ್ ಪೌಡರ್. Match the everyday product or phenomena in list 1 with the dominant acid responsible for a chemical activity in the list 2. ಈ ಥರದ ಕ್ವಶನ್ಸು ತುಂಬ ಕೇಳ್ತಾರೆ. ಈ ಥರದ್ದಾಯಿತು ಅಂದರೆ ಟೈಮ್ ತೊಗೊಳುತ್ತೆ, ಸ್ವಲ್ಪ ಪೇಷನ್ಸ್ ಆಗಿ ನೀವು ಇದನ್ನು ಮಾಡಬೇಕಾಗತ್ತೆ. ಏಕೆಂದರೆ ಆಪ್ಷನ್ಗಳಲ್ಲಿ ನೀವು ಎ ಬಿ ಸಿ ಡಿ ಅಂತ ನೋಡಬೇಕಾಗತ್ತೆ. ಜಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲ, ಯಾವ ಆನ್ಸರ್ ಅಂತ ನೀವು ನೋಡಬೇಕಾಗತ್ತೆ. ನಿಮಗೆ ಗೊತ್ತಿರೋ ಹಾಗೆ ಆಟೋಮೊಬೈಲ್ ಕಾರ್ ಬ್ಯಾಟ್ರೀಸಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸಲ್ಫ್ಯೂರಿಕ್ ಆ್ಯಸಿಡ್ನ ಕಿಂಗ್ ಆಫ್ ಆ್ಯಸಿಡ್ಸ್ ಅಂತಲೂ ಕರೀತಾರೆ. Because it has a capacity to consume, it has a capacity to dissolve many substances. ಹಂಗಾಗಿ ಅದನ್ನು ಕಿಂಗ್ ಆಫ್ ಆ್ಯಸಿಡ್ಸ್ ಅಂತ ಕರೀತಾರೆ. ಆಟೋಮೊಬೈಲ್ ಕಾರ್ ಬ್ಯಾಟ್ರೀಸಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ರಿಮೂವಲ್ ಆಫ್ ಡಸ್ಟ್ ಸ್ಟೈನ್ಸ್ ಫ್ರಮ್ ದಿ ಕ್ಲಾತ್ಸ್ ಏನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಆನ್ಸರ್ ಏನಾಗುತ್ತೆ ಅಂತಂದರೆ ಆಕ್ಸಾಲಿಕ್ ಆ್ಯಸಿಡ್ ಆಗುತ್ತೆ. ಈ ಆಕ್ಸಾಲಿಕ್ ಆ್ಯಸಿಡ್ ಟೊಮ್ಯಾಟೊದಲ್ಲಿರುತ್ತೆ, ಸ್ಪಿನಿಚಲ್ಲಿ ಇರುತ್ತೆ. ರಸ್ಟ್ ಸ್ಟ್ರೈನ್ಸ್ ಏನಾದರೂ ಹೋಗಬೇಕು ಕ್ಲಾತಿಂದ, ಟೊಮೆಟೊ ಹಾಕಿ ಉಜ್ಜಿದ್ರೂ ಸ್ಟ್ರೈನ್ಸ್ ಹೋಗುತ್ತೆ. ಟ್ಯಾಂಗಿ ಫ್ಲೇವರ್ ಇನ್ ಎ ಕಾರ್ಬೊನೇಟೆಡ್ ಕೋಲಾ ಡ್ರಿಂಕ್ಸ್ ಅಂತ ಕೇಳ್ತಾ ಇದ್ದಾರೆ, ಅದು ಫಾಸ್ಫೋರಿಕ್ ಆ್ಯಸಿಡ್ ಆಗಿರುತ್ತೆ. ಅದೇ ಥರ 4ನೇದು ಪ್ರೊಡಕ್ಷನ್ ಆಫ್ ಕಮರ್ಷಿಯಲ್ TNT ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ನೈಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. TNT ಅಂತಂದರೆ ಟ್ರೈನೈಟ್ರೋ ಟಾಲಿನ್ ಇರುತ್ತೆ. ನೈಟ್ರೋ ಕಾಂಪೌಂಡ್ ಬೇಕು ಅಂದರೆ ನೈಟ್ರಿಕ್ ಆ್ಯಸಿಡಿಂದ ಬರುತ್ತೆ. ಸೊ ಈ ರೀತಿಯಾಗಿ ಆ್ಯಸಿಡ್ಗಳನ್ನ ಯೂಸ್ ಮಾಡ್ತೀವಿ. ಹಂಗಾಗಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. 38% concentrated sulfuric acid is used as an electrolyte in car batteries. To remove strain the oxalic acid because it chelate insoluble trivalent iron into a soluble complex ion that wash out easily. ಯಾಕೆ ರಸ್ಟನ್ನ ಅದು ರಿಮೂವ್ ಮಾಡುತ್ತೆ ಅಂದರೆ ಈ ಆಕ್ಸಾಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ರಸ್ಟ್ ಅಂದರೆ ಯಾವುದರಿಂದ ಆಗಿರುತ್ತೆ, ಐರನ್ ಆಕ್ಸೈಡಿಂದ ಆಗಿರುತ್ತೆ. Fe2O3 ಅದಕ್ಕೆ ನಾವೇನಂತ ಕರಿತೀವಿ, ರಸ್ಟ್ ಅಂತ ಕರಿತೀವಿ. ಅಲ್ಲಿ Fe3+ ಸ್ಟೇಟಲ್ಲಿರುತ್ತೆ. ಅದ್ರ ಜೊತೆಗೆ ಆಕ್ಸಾಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ, ಚಿಲೇಟ್ ಫಾರ್ಮೇಷನ್ ಮಾಡುತ್ತೆ, ಈಸಿಯಾಗಿ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಕಾರ್ಬೋನೇಟೆಡ್ ಕೋಲಾಸ್ ಯುಟಿಲೈಸ್ ಫಾಸ್ಫೋರಿಕ್ ಆ್ಯಸಿಡ್ ಟು ಗಿವ್ ಎ ಶಾರ್ಪ್ ಟ್ಯಾಂಗಿ ಬೈಟ್, ಇನ್ಹಿಬಿಟ್ ದಿ ಗ್ರೋತ್ ಆಫ್ ಮೋಲ್ಡ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ವೆರಿ ಡೈಲ್ಯೂಟ್ ಸೊಲ್ಯೂಷನ್ನ ಯೂಸ್ ಮಾಡಿರ್ತಾರೆ. ಎಕ್ಸ್ಪ್ಲೋಸಿವ್ TNT ಆಗಿರ್ಬೋದು, ಡೈನಮೈಟ್ ಆಗಿರ್ಬೋದು, ನೈಟ್ರೇಷನ್ ಮಾಡಬೇಕು. ಹಾಗಾಗಿ ನೈಟ್ರಿಕ್ ಆ್ಯಸಿಡ್ ಇಸ್ ದಿ ಆನ್ಸರ್. ಸ್ಟೇಟ್ಮೆಂಟ್ ಬೇಸ್ಡ್ ಅಸೆಸ್ಮೆಂಟ್ ರಿಗಾರ್ಡಿಂಗ್ ಬಯೋಕೆಮಿಕಲ್ ಆ್ಯಸಿಡ್ಸ್ ಇನ್ ಹ್ಯೂಮನ್ ಹೆಲ್ತ್. ಇದನ್ನು ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಈ ಥರ ಕ್ವಶನ್ಸು ಪರ್ಟಿಕ್ಯುಲರ್ಲಿ HSTR ಅಲ್ಲಿ ಅಥವಾ ಟೀಚರ್ CET ಎಕ್ಸಾಮಲ್ಲಿ ಕೇಳ್ತಾರೆ. ಸೊ 2 ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ. ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ಕೇಳ್ತಾ ಹೋಗ್ತಾರೆ. ವೆನ್ ಎ ಪರ್ಸನ್ ಅಂಡರ್ಗೋಸ್ ಎ ಇಂಟೆನ್ಸ್ ಫಿಸಿಕಲ್ ಎಕ್ಸಸೈಸ್ ಆರ್ ಸ್ಪ್ರಿಂಟಿಂಗ್, ಅನೋಬರಿಕ್ ಎಸ್ಪಿರೇಷನ್ ಇನ್ ಮಸಲ್ ಸೆಲ್ಸ್ ಲೀಡ್ ಟು ದಿ ಅಕ್ಯುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಕಾಸಿಂಗ್ ಅಕ್ಯೂಟ್ ಮಸಲ್ ಕ್ರಾಂಪ್ಸ್. ಇದು ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. 2ನೇದು ಆಸ್ಪಿರಿನ್ ಎ ಯೂನಿವರ್ಸಲಿ ಯೂಸ್ಡ್ ಓವರ್ ದಿ ಕೌಂಟರ್ ಪೇನ್ ಕಿಲ್ಲರ್ ಅಂಡ್ ಬ್ಲಡ್ ಥಿನ್ನರ್ ಈಸ್ ಕೆಮಿಕಲಿ ಸಿಂಥಸೈಸ್ಡ್ ಆಸ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ 2 ಸ್ಟೇಟ್ಮೆಂಟು ಏನಾಗಿದೆ, ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ. ವೆನ್ ಎ ಪರ್ಸನ್ ಅಂಡರ್ಗೋಸ್ ಎ ಇಂಟೆನ್ಸ್ ಫಿಸಿಕಲ್ ಎಕ್ಸಸೈಸ್, anaerobic respiration in muscle cells lead to the accumulation of lactic acid causing acute muscle cramps. ತುಂಬ ಫಾಸ್ಟಾಗಿ ಓಡೋರು, ಈಗ ನೀವು ರನ್ನಿಂಗ್ ರೇಸ್ ಮಾಡೋ ಅಂತ ನೋಡಿರ್ಬೋದು, ಹೆಂಗೆ ಅದು ಎಂಡ್ ಲೈನಿಗೆ ಬರ್ತಾ ಇದ್ದಂಗೆ ಏನು ಮಾಡ್ತಾರೆ, ಕೆಳಗಡೆ ತುಂಬ ಸುಸ್ತು ಅಂದರೆ ಅಷ್ಟು ಪ್ರೆಷರ್ ಹಾಕಿ ಬಂದಿರ್ತಾರೆ. ಅಕ್ಯುಮುಲೇಷನ್ ಆಫ್ ದಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರುತ್ತೆ, ಕಾಸಿಂಗ್ ಎ ಮಸಲ್ ಕ್ರ್ಯಾಂಪ್ಗಳ ಆಗುತ್ತೆ.
ಆಸ್ಪ್ರಿನ್ ಅನ್ನುವಂಥದ್ದು ಬ್ಲಡ್ ಥಿನ್ನರ್ ಆಗಿ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದನ್ನು ಯೂನಿವರ್ಸಲಲ್ಲಿ ಮ್ಯಾಕ್ಸಿಮಮ್ಮು ಮಾಡ್ತಾರೆ. ಹಾಗಾಗಿ ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಅವ್ರು ಏನು ಹೇಳಿದರೆ ಸ್ಟೇಟ್ಮೆಂಟ್ 1 is true ಬಟ್ ಸ್ಟೇಟ್ಮೆಂಟ್ 2 is false, ಸ್ಟೇಟ್ಮೆಂಟ್ 1 is false, ಸ್ಟೇಟ್ಮೆಂಟ್ 2 is true, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕಂಪ್ಲೀಟ್ಲಿ ಟ್ರೂ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕಂಪ್ಲೀಟ್ಲಿ ಫಾಲ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬೋತ್ ಆರ್ ಕರೆಕ್ಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಡ್ಯೂರಿಂಗ್ ದಿ ಸಡನ್ ಆರ್ ಹೆವಿ extraction, muscle runs out of oxygen, temporarily switch off from aerobic to anaerobic respiration. Aerobic ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಜೊತೆ ರೆಸ್ಪಿರೇಷನ್ ಆಗ್ತಿದ್ರೆ ಏರೋಬಿಕ್ ಅಂತ ಕರೀತಾರೆ. ಆಕ್ಸಿಜನ್ ಇಲ್ದಲೇ ರೆಸ್ಪಿರೇಷನ್ ಆಗ್ತಾ ಇದ್ರೆ ಅನರೋಬಿಕ್ ಅಂತ ಹೇಳ್ತೀವಿ. ಪ್ರೊಡ್ಯೂಸಿಂಗ್ ಲ್ಯಾಕ್ಟಿಕ್ ಆಸಿಡ್ ವಿಚ್ ಕ್ರಿಯೇಟ್ಸ್ ಟೆಂಪರರಿ ಮಸಲ್ ಫೆಟಿಗ್ and cramps. Additionally, aspirin indeed is a common name for acetyl salicylic acid, an organic compound that works as analgesic by blocking the pain signaling enzymes. ಹಾಗಾಗಿ ಎರಡೂ ಆನ್ಸರು ನಿಮಗೆ ಕರೆಕ್ಟ್ ಆಗಿದೆ. ನಾನು ಮುಂಚೆನೇ ಹೇಳ್ದಂಗೆ ಈ ಥರ ಎಕ್ಸಾಮ್ಗಳೆಲ್ಲ ಹೆಂಗೆ ಕೇಳ್ತಾರೆ ಅಂದರೆ ಜನರಲ್ ಆಗಿ ಏನೇನು ಅಬ್ಸರ್ವೇಷನ್ಸ್ ಅವರು ಮಾಡ್ತಿರ್ತಾರಲ್ಲ ಆ ಬೇಸಿಸ್ ಮೇಲೇ ಕ್ವಶನ್ಸ್ ಇರುತ್ತೆ. ಡೇ ಟು ಡೇ ಲೈಫಲ್ಲಿ ಏನು ಆ್ಯಕ್ಟಿವಿಟಿ ಆಗ್ತಾ ಇದೆ ಆ ಬೇಸಿಸ್ ಮೇಲೇ ಕ್ವಶನ್ಸ್ ಇರುತ್ತೆ. ಅದೆಲ್ಲ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಆದರೆ ಅದಕ್ಕೆ ರೀಸನಿಂಗ್ ಏನು ಅಂತ ನಾವು ಕರೆಕ್ಟಾಗಿ ತಿಳ್ಕೊಂಡಿರಲ್ಲ. ಅದಕ್ಕೋಸ್ಕರ ಈ ಥರದ್ದು ಕ್ವಶನ್ಸ್ನ ನಾವು ಆನ್ಸರ್ ಮಾಡೋದಕ್ಕೆ ಫೇಲ್ ಆಗ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ವೀಕ್ ಆರ್ಗ್ಯಾನಿಕ್ ಆಸಿಡ್ ಇಸ್ ಫೌಂಡ್ ಇನ್ಸೈಡ್ ದಿ crispy green apples and is routinely discussed in the state textbook regarding the natural plant biochemistry. ಇದು ಸುಮಾರು ಸಲ ಕೇಳಿದ್ದಾರೆ ಈ ಥರದ್ದು. ಮ್ಯಾಲಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಬ್ಯುಟರಿಕ್ ಆ್ಯಸಿಡ್, ಫಾರ್ಮಿಕ್ ಆ್ಯಸಿಡ್ ಎಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಪಲಲ್ಲಿರುವಂಥದ್ದು ಮ್ಯಾಲಿಕ್ ಆ್ಯಸಿಡು, ಸಿಟ್ರಿಕ್ ಆ್ಯಸಿಡು ನಿಮಗೆ ಲೆಮನ್ಸಲ್ಲಿ, ಆರೆಂಜಸಲ್ಲಿ ಇರುತ್ತೆ. ಬ್ಯುಟರಿಕ್ ಆ್ಯಸಿಡು ಬಟರಲ್ಲಿ ಇರುತ್ತೆ ನಿಮಗೆ. ಅದೇ ಥರ ಫಾರ್ಮಿಕ್ ಆ್ಯಸಿಡು ನಿಮಗೆ ಆ್ಯಂಟ್ ವೆನಿಮಲ್ಲಿ ಇರುತ್ತೆ. ಈಗ ಆ್ಯಂಟ್ ಏನಾದರೂ ಕಚ್ಚಿದಾಗ ನಮಗೆ ತುಂಬ ಉರಿ ಥರ ಆಗುತ್ತೆ. ಯಾಕೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಫಾರ್ಮಿಕ್ ಆ್ಯಸಿಡ್. ಇದೇ ಥರ ನಿಮಗೆ ಆಕ್ಸಾಲಿಕ್ ಆ್ಯಸಿಡು ಟೊಮೆಟೊ ಮತ್ತು ಸ್ಪಿನಿಚಲ್ಲಿ ಇರುತ್ತೆ. ಈ ರೀತಿಯಾಗಿ ಯಾವ್ಯಾವ ಆ್ಯಸಿಡ್ಸು ಎಲ್ಲೆಲ್ಲಿ ಇರ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ವೆನ್ ಮಿಲ್ಕ್, ಓಕೆ, ಅಗೇನ್ ಮಿಲ್ಕಲ್ಲೂ ನಿಮ್ಗೆ ಏನಾಗಿರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಅದೇ ಥರ ಕರ್ಡಲ್ಲೂ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ವೆನ್ ಮಿಲ್ಕ್ ಟ್ರಾನ್ಸ್ಫರ್ಡ್ ಇಂಟು ಕರ್ಡ್ ವಯಾ ಇನ್ಕ್ಯುಲೇಷನ್ ಬ್ಯಾಕ್ಟೀರಿಯಾ, ವಾಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಕರ್ಸ್ ಡ್ಯೂರಿಂಗ್ ಇಟ್ಸ್ pH ಆ್ಯಂಡ್ ಸ್ಟ್ರಕ್ಚರ್ ಇಂಟಿಗ್ರಿಟಿ ಅಂತ ಕೇಳ್ತಾ ಇದ್ದಾರೆ. ಲ್ಯಾಕ್ಟೋಸ್ ಶುಗರ್ ಕನ್ವರ್ಟ್ಸ್ ಟು ಲ್ಯಾಕ್ಟಿಕ್ ಆ್ಯಸಿಡ್, ರೈಸಿಂಗ್ ದಿ pH, ಕಾಸಿಂಗ್ ದಿ ಪ್ರೋಟೀನ್ ಟು ಎಕ್ಸ್ಪ್ಯಾಂಡ್. Lactose sugar converts lactic acid, lowering the pH, causing the coagulation of casein proteins. Lactic acid converts to sucrose, making the matrix alkaline and liquid. Casein protein undergoes basic hydrolysis, maintaining the neutral pH of 7 ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ನೀವು ಮಿಲ್ಕಿಂದ ಕರ್ಡ್ ಆಗಬೇಕಾದ್ರೆ ಮಿಲ್ಕಲ್ಲಿರುವಂಥ ಲ್ಯಾಕ್ಟೋಸ್ ಏನಿರುತ್ತಲ್ಲ ಅದು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಗೊತ್ತಿದೆ ಆ್ಯಸಿಡ್ ಇತ್ತು ಅಂತಂದರೆ pH ಲೋಯರ್ ಆಗುತ್ತೆ. pH ಲೋಯರ್ ಆದಾಗ ಕೋಆಗ್ಯುಲೇಷನ್ ಆಫ್ ದಿ ಕೆಸಿನ್ ಪ್ರೋಟೀನ್ಸು ಆಗುತ್ತೆ. ನಿಮಗೆ ಕರ್ಡ್ ಆದಾಗ ಏನಾಗುತ್ತೆ, ಅದು ಕೋಆಗ್ಯುಲೇಷನ್ ಆಗುತ್ತೆ, ಪ್ರಿಸಿಪಿಟೇಟ್ ಥರ ತಿಕ್ ಥರ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಕೋಆಗ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಮಾಡುವಂಥದ್ದು ಲ್ಯಾಕ್ಟೋಬ್ಯಾಲಕಸ್ ಬ್ಯಾಕ್ಟೀರಿಯಾ, ಅದು ಫರ್ಮೆಂಟ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ಗೆ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ನ್ಯಾಚುರಲ್ ಶುಗರ್ ಪ್ರೆಸೆಂಟ್ ಇನ್ ದಿ ಮಿಲ್ಕ್ ವಿಚ್ ಇಸ್ ಲ್ಯಾಕ್ಟೋಸ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್. ಅಕ್ಯುಮುಲೇಷನ್ ಆಫ್ ದಿಸ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಯಿತು ಅಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆ pH ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಸೊ pH ಕಡಿಮೆ ಆದಾಗ ಎಷ್ಟಾಗುತ್ತೆ ಅಂದರೆ ಮಿಲ್ಕಲ್ಲಿ ಅರೌಂಡ್ 6 ಇರುತ್ತೆ, ಆದರೆ ನಿಮಗೆ ಕರ್ಡ್ಗೆ ಬಂದರೆ ಅರೌಂಡ್ 4.6 ಆಗುತ್ತೆ. ಸೊ ಮಿಲ್ಕಲ್ಲಿರುವಂಥ ಪ್ರೋಟೀನ್ ಯಾವುದು ಅಂದರೆ ಕೆಸೀನ್ ಪ್ರೋಟೀನ್ ಇದೆ. ಇಟ್ ಲೂಸಸ್ ಇಟ್ಸ್ ಎಲೆಕ್ಟ್ರಿಕಲ್ ಚಾರ್ಜ್ ಅಟ್ ದಟ್ ಪರ್ಟಿಕ್ಯುಲರ್ pH. ಅವಾಗ ಏನಾಗುತ್ತೆ, ಅನ್ಫೋಲ್ಡ್ ಆಗಿಬಿಡುತ್ತೆ. ಅದ್ರದ್ದು ಶಾರ್ಪ್ನೆಸ್ಸು ಅಥವಾ ಅದ್ರದ್ದು ಸ್ಟಿಫ್ನೆಸ್ ಏನಿರುತ್ತಲ್ಲ ಆ ಪ್ರೋಟೀನ್ದು ಅದು ಕಡಿಮೆ ಆಗುತ್ತೆ, ಓಪನ್ ಆಗ್ತವೆ, ಒಡ್ಕೊಂಡ್ಬಿಡ್ತವೆ. ಹಾಗಾಗಿ ದೇ ಸ್ಟಾರ್ಟ್ ಕ್ಲಂಬರಿಂಗ್, ದೇ ಕೋಆಗ್ಯುಲೇಟ್, ದೇ ಕಮ್ ಟುಗೆದರ್ ಟು ಫಾರ್ಮ್ ಎ ಸೆಮಿ ಸಾಲಿಡ್ ಮ್ಯಾಟ್ರಿಕ್ಸ್. ವಿ ಕಾಲ್ ಇಟ್ ಎಸ್ ಎ ಕರ್ಡ್ ಅಥವಾ ಯೋಗರ್ಟ್ ಅಂತ ನಾವು ಅದನ್ನು ಕರಿತೀವಿ. ಹಾಗಾಗಿ ಆನ್ಸರ್ ಏನು ಅಂದರೆ ಬಿ, ಲ್ಯಾಕ್ಟೋಸ್ ಶುಗರ್ ಕನ್ವರ್ಟ್ಸ್ ಲ್ಯಾಕ್ಟಿಕ್ ಆ್ಯಸಿಡ್, ಲೋಯರಿಂಗ್ ದಿ pH, ಕಾಸಿಂಗ್ ದಿ ಕೋಆಗ್ಯುಲೇಷನ್ ಆಫ್ ದಿ ಕೆಸಿನ್ ಪ್ರೋಟೀನ್ಸ್.
When zinc metal granules react with a dilute strong acid like hydrochloric acid, a specific gas is evolved. Which of the following test correctly identify this gas ಅಂತ ಕೇಳ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಆ್ಯಸಿಡ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ನ ಕೊಡುತ್ತೆ. ಹೈಡ್ರೋಜನ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ನು, ಅದು ಪಾಪಿಂಗ್ ಸೌಂಡ್ನ ನಮಗೆ ಕೊಡುತ್ತೆ. ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಸೊ ಇಟ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ ಅಂತ ಹೇಳ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆದರೆ ಮಾತ್ರನೇ ಇಟ್ ಟರ್ನ್ಸ್ ಮಿಲ್ಕಿ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಇಲ್ಲ, ಹಂಗಾಗಿ ಎ ಆನ್ಸರ್ ಕರೆಕ್ಟ್ ಇಲ್ಲ. ಇಟ್ ಸಪೋರ್ಟ್ಸ್ ದಿ ಕಂಬರ್ಷನ್ ಆ್ಯಂಡ್ ರೀಲೈಟ್ಸ್ ದಿ ಗ್ಲೋಯಿಂಗ್ ಸ್ಪ್ಲಿಂಟರ್ ಅಂತ ಹೇಳ್ತಾರೆ. ಇದು ಆಗಬೇಕು ಅಂದರೆ ಆಕ್ಸಿಜನ್ ಇರಬೇಕು, ಇಲ್ಲಿ ಆಕ್ಸಿಜನ್ನು ರಿಲೀಸ್ ಆಗ್ತಾ ಇಲ್ಲ. ಇಟ್ ಎಕ್ಸ್ಟಿಂಗ್ವಿಶ್ ದಿ ಬರ್ನಿಂಗ್ ಸ್ಪ್ಲಿಂಟರ್ ವಿತ್ ಅ ಡಿಸ್ಟಿಂಕ್ಟ್ ಪಾಪ್ ಸೌಂಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳಿದೆ, ಹೈಡ್ರೋಜನ್ ಲಿಬ್ರೇಟ್ ಆಗ್ತಿದೆ ಅಂದರೆ ಲಾಟ್ ಆಫ್ ಎನರ್ಜಿ ಆಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಪಾಪ್ ಸೌಂಡ್ ಬರುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ಒಂದು ಮೆಟಲು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸ್ಪೆಸಿಫಿಕ್ ಆಗಿ ಬರೋವಂಥ ಗ್ಯಾಸ್ ಯಾವುದು ಅಂದರೆ ಹೈಡ್ರೋಜನ್ ಗ್ಯಾಸೇ ಲಿಬ್ರೇಟ್ ಆಗ್ತಾ ಇದೆ. ಹೈಡ್ರೋಜನ್ ಗ್ಯಾಸ್ ಏನು ಮಾಡ್ತಾ ಇದೆ ಅಂದರೆ ಬರ್ನಿಂಗ್ ಸ್ಪ್ಲಿಂಟರ್ನ ಕಡಿಮೆ ಮಾಡುತ್ತೆ, ಪಾಪಪ್ ಸೌಂಡು ಬರುತ್ತೆ. ಇಟ್ ಟರ್ನ್ಸ್ ಮಾಯಿಸ್ಟ್ ರೆಡ್ ಲಿಟ್ಮಸ್ ಪೇಪರ್ ಇಂಟು ಎ ಡೀಪ್ ಬ್ಲೂ ಕಲರ್. ಆ್ಯಸಿಡ್ ಇದ್ದರೆ ಮಾತ್ರ ಆ ಥರ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಇರೋದು ಆ್ಯಸಿಡ್, ಅದು ನ್ಯೂಟ್ರಲ್ ಇದೆ, ಹಾಗಾಗಿ ಆನ್ಸರನ್ನು ತಪ್ಪಾಗುತ್ತೆ. ಹಾಗಾಗಿ ಇಟ್ ಎಕ್ಸ್ಟಿಂಗ್ವಿಶಸ್ ದಿ ಬರ್ನಿಂಗ್ ಸ್ಪ್ಲಿಂಟರ್ ವಿತ್ ಅ ಡಿಸ್ಟಿಂಕ್ಟ್ ಪಾಪ್ ಸೌಂಡ್ ಅಂತ ಹೇಳ್ತೀವಿ. ಆಗುವಂಥದ್ದು ಜಿಂಕ್ ಇದೆ. ಜಿಂಕ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಜಿಂಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಬರ್ತಾ ಇದೆ. ಈ ಹೈಡ್ರೋಜನ್ ಗ್ಯಾಸ್ ಏನಿದೆಯಲ್ಲ, ಆ ಹೈಡ್ರೋಜನ್ ಗ್ಯಾಸು ಪಾಪ್ ಸೌಂಡ್ ಕೊಡುತ್ತೆ. ಸಿನ್ಸ್ ರಿಡಕ್ಷನ್ ಆಗ್ತಿರೋದಕ್ಕೋಸ್ಕರ ಬರ್ನಿಂಗ್ ಸ್ಪ್ಲಿಂಟರ್ ಏನಾಗುತ್ತೆ, ಆಫ್ ಆಗಿಬಿಡುತ್ತೆ. ಹೈಡ್ರೋಜನ್ ಗ್ಯಾಸ್ ಇಸ್ ಹೈಲಿ ಕಂಬರ್ಷನಬಲ್ ಬಟ್ ಡಸ್ ನಾಟ್ ಸಪೋರ್ಟ್ ಬ್ರಾಡರ್ ಕಂಬರ್ಷನ್. ಆಕ್ಸಿಜನ್ ಏನು ಮಾಡುತ್ತೆ, ಕಂಬರ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಕಂಬರ್ಷನ್ ಅಂದ್ರೆ ಏನು, ಯಾವುದೋ ಒಂದು ಉರಿಯುವಂಥ ದಹನವಾಗುವಂಥ ಕ್ರಿಯೆ, ದಹನ ಕ್ರಿಯೆ ಅಂತ ಕರಿತೀವಿ ಕಂಬರ್ಷನ್ಗೆ. ಅಂದರೆ ಹತ್ಕೊಂಡು ಉರಿಯೋ ಅಂಥದ್ದು. ಹತ್ಕೊಂಡು ಉರಿಬೇಕು ಅಂದರೆ ಆಕ್ಸಿಜನ್ ಬೇಕಾಗತ್ತೆ, ಹೈಡ್ರೋಜನ್ ಇದ್ದರೆ ಅದು ಆಗಲ್ಲ. ಹಾಗಾಗಿ ಏನಾಗುತ್ತೆ, ವೆನ್ ಎ ಬರ್ನಿಂಗ್ ಮ್ಯಾಸ್ಟಿಕ್ or a splinter is brought near the mouth of the test tube, the trapped hydrogen gas burns instantly with a characteristic pop sound. So carbon dioxide ಆಗುತ್ತೆ, ಆಕ್ಸಿಜನ್ ಆಗುತ್ತೆ, ಸ್ಟಿಂಟ್ ಆಲ್ಕಲೈನ್ ಗ್ಯಾಸ್ ಲೈಕ್ ಅಮೋನಿಯಾ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಅದು ತಪ್ಪಾಗುತ್ತೆ. ನೆಕ್ಸ್ಟ್, ಸ್ಟೇಟ್ಮೆಂಟ್ ಬೇಸ್ಡ್ ಅಸೆಸ್ಮೆಂಟ್ ರಿಗಾರ್ಡಿಂಗ್ ಎ ಕೆಮಿಕಲ್ ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್ ಆಫ್ ಕಾನ್ಸಂಟ್ರೇಟೆಡ್ ಆಸಿಡ್. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಯಾವುದು ಅಂತ ಕೇಳ್ತಿದ್ದಾರೆ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಎ ಪವರ್ಫುಲ್ ಡಿಹೈಡ್ರೇಟಿಂಗ್ ಏಜೆಂಟ್ that can physically strip the elements of water from cane sugar, leaving the black mass carbon ಅಂತ ಹೇಳ್ತಾರೆ. ಎರಡನೇದು ಏನು ಹೇಳ್ತಿದ್ದಾರೆ ಅಂದರೆ, ಟು ಡ್ರೈ generated hydrochloric acid, the dry generated hydrochloric gas in a laboratory setup, calcium oxide routinely utilizes as a ಪ್ರಿಮೈರ್ ಡ್ರೈಯಿಂಗ್ ಏಜೆಂಟ್ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ನಿಮಗೆ ಡ್ರೈ HCl ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಅದು ಏನಾಗಿದೆ, HCl ಅಸಿಡಿಕ್ ಆಗಿರುತ್ತೆ. ಸಿನ್ಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್, ಕ್ಯಾಲ್ಶಿಯಂ ಆಕ್ಸೈಡ್ ಏನಾಗಿದೆ, ಬೇಸಿಕ್ ಆಕ್ಸೈಡ್ ಆಗಿದೆ. ಸೊ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗಬೇಕು, ಆದರೆ ನಿಮ್ದಿರುವಂಥದ್ದು ಡ್ರೈ ಇರೋದಕ್ಕೋಸ್ಕರ ಟು ಡ್ರೈ HCl gas safely without reacting, chemists must use a acidic drying agent like concentrated sulfuric acid, but not the CaO, but not the calcium oxide. ಫಸ್ಟ್ ಸ್ಟೇಟ್ಮೆಂಟ್ನ ತೊಗೊಂಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಶುಗರ್ ಇದೆ. ಶುಗರ್ನ ಚೆನ್ನಾಗಿ ಹೀಟ್ ಮಾಡಿದ್ರೆ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಅದೇನು ಮಾಡುತ್ತೆ, ಬ್ಲ್ಯಾಕ್ ಮಾಸ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ಸೆಕೆಂಡ್ ಸ್ಟೇಟ್ಮೆಂಟು ಫಾಲ್ಸ್ ಆಗಿದೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ structural acidic compounds and arrange them in acute increasing order of their acidic strength ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಹೈಯರ್ ಇದರ ಟೀಚರ್ ಇದರಲ್ಲಿ ಕೇಳ್ತಾರೆ ನಿಮಗೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಆನ್ಸರ್ಸ್ ಕೊಟ್ಟಿದ್ದಾರೆ. ಅಸಿಡಿಕ್ ಸ್ಟ್ರೆಂತ್ ಇನ್ ಆರ್ಗ್ಯಾನಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಈಸ್ ಡೆಡಿಕೇಟೆಡ್ ಬೈ ಸ್ಟೆಬಿಲಿಟಿ ಆಫ್ ದೇರ್ ಕಾಂಜುಗೇಟ್ ಬೇಸಿಸ್ ವಯಾ ಇಂಡಕ್ಟಿವ್. ಇದು ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಅಸ್ಟಿಕ್ ಆ್ಯಸಿಡು, ಟ್ರೈಕ್ಲೋರೋ ಅಸ್ಟಿಕ್ ಆ್ಯಸಿಡು, ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ. ಸೊ ನಿಮಗೆ ಅಸ್ಟಿಕ್ ಆ್ಯಸಿಡ್ ಅಂದರೆ CH3COOH ಇರುತ್ತೆ. ಅದರಲ್ಲಿ ಹೈಡ್ರೋಜನ್ ಏನಿದೆಯಲ್ಲ ಅದನ್ನು 3 Cl ಇಂದ ರೀಪ್ಲೇಸ್ ಮಾಡಿದ್ರೆ ಅದನ್ನು ಟ್ರೈಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಅಂತ ಕರೀತಾರೆ. ಒಂದೇ ಒಂದು Cl ಇಂದ ರೀಪ್ಲೇಸ್ ಮಾಡಿದ್ರೆ ಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ನಿಮ್ಗೆ ಕೊಟ್ಟಿರುವಂಥ ಆ್ಯಸಿಡ್ ಅಲ್ವಾ ಅಂತ ಕಂಪೇರ್ ಮಾಡೋದಕ್ಕೆ ಯಾವಾಗೂ ಅದು ಹೈಡ್ರೋಜನ್ನ ಲಿಬ್ರೇಟ್ ಮಾಡಬೇಕು. ಈ 3 ಆ್ಯಸಿಡ್ನ ಏನು ಮಾಡ್ತವೆ, ಹೈಡ್ರೋಜನ್ನ ಲಿಬ್ರೇಟ್ ಮಾಡ್ತವೆ. ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲೇಟ್ ಅಯಾನ್ಸು ನಿಮ್ಗೆ ಬರುತ್ತೆ. ಸೊ ಆ ಕಾರ್ಬಾಕ್ಸಿಲೇಟ್ ಅಯಾನ್ ಸ್ಟೆಬಿಲಿಟಿ ಮೇಲೆ
ವೆದರ್ ದಟ್ ಆನ್ಸರ್ ಇಸ್ ಸ್ಟ್ರಾಂಗರ್ ಆರ್ ವೀಕರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಸ್ಟಿಕ್ ಆ್ಯಸಿಡ್ನ ತೊಗೊಂಡ್ರೆ ಬಿಕಾಸ್ ಆಫ್ ದಿ ಇಂಡಕ್ಟಿವ್ ಎಫೆಕ್ಟ್ ಪ್ಲಸ್ ಐ ಎಫೆಕ್ಟ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆಯಲ್ಲ ಫಾರ್ಮೇಷನ್ ಏನಾಗ್ತಿದೆಯಲ್ಲ ಇಟ್ ಕೆ ನಾಟ್ ಬಿ ರೆಸೊನೇಟ್, ಇಟ್ ಕೆ ನಾಟ್ ಬಿ ಸ್ಟೆಬಿಲೈಸ್ಡ್. ಹಂಗಾಗಿ ಎಲ್ಲದಕ್ಕಿಂತ ವೀಕ್ ಆಗಿರೋದು ಯಾವುದು ಅಂದರೆ ಅಸ್ಟಿಕ್ ಆ್ಯಸಿಡ್. ಆದರೆ ನೀವು ಕ್ಲೋರೋ ಗ್ರೂಪ್ನ ತೊಗೊಂಡ್ರೆ ಕ್ಲೋರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇಟ್ ಗೋಯಿಂಗ್ ಟು ಶೋ ಮೈನಸ್ ಐ ಎಫೆಕ್ಟ್. ಸೊ ಇಟ್ ಗೋಯಿಂಗ್ ಟು ವಿಡ್ರಾ ದಿ ನೆಗೆಟಿವ್ ಚಾರ್ಜ್ ಫ್ರಮ್ ದಿ ಕಾರ್ಬಾಕ್ಸಿಲೇಟ್ ಅಯಾನ್ ಮೇಕಿಂಗ್ ದಿ ಅಯಾನ್ ಸ್ಟೇಬಲ್. ಆದರೆ ಟ್ರೈಕ್ಲೋರೋಸ್ಟಿಕ್ ಆ್ಯಸಿಡಲ್ಲಿ 3 ಕ್ಲೋರಿನ್ ಆಟಮ್ ಇದೆ. ಆಲ್ 3 ಕ್ಲೋರಿನ್ ಆಟಮ್ ದೇ ಗೋಯಿಂಗ್ ಟು ಎಕ್ಸರ್ಟ್ ಮೈನಸ್ ಐ ಎಫೆಕ್ಟ್. ಹಾಗಾಗಿ ಆಲ್ ದಿ 3 ವಿಲ್ ಗೋಯಿಂಗ್ ಟು ಪುಲ್ ಔಟ್. ಬಟ್ ವೆರಾಸ್ ಇನ್ ದಿ ಕೇಸ್ ಆಫ್ ಕ್ಲೋರೋಸ್ಟಿಕ್ ಆ್ಯಸಿಡ್ 1 ಬರುತ್ತೆ. ಹಾಗಾಗಿ ಆರ್ಡರ್ ಏನಾಗುತ್ತೆ ಅಂದರೆ ಅಸ್ಟಿಕ್ ಆ್ಯಸಿಡ್, ಕ್ಲೋರೋಸ್ಟಿಕ್ ಆ್ಯಸಿಡ್ ಆ್ಯಂಡ್ ಟ್ರೈಕ್ಲೋರೋಸ್ಟಿಕ್ ಆ್ಯಸಿಡ್. ಹಾಗಾಗಿ ಆನ್ಸರ್ ಎ ಇಸ್ ದಿ ಕರೆಕ್ಟ್. 1, 3, 2 ಇದೆ. ಈ ಥರ ಕ್ವಶನ್ಸ್ನ ಕೇಳ್ತಾರೆ, ನೀವು ನೋಡ್ಕೋಬೇಕಾಗತ್ತೆ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಕಾಮೆಂಟ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಮೀ. Subscribe, share, comment. All the best. Thank you. Good luck.